कर्नल कर्नल क्रेजी कर्नल क्रेजी कर्नल क्रेजी कर्नल 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 क्रेजी कर्नल क्रेजी कर्नल ಕರ್ನಲ್ ಕ್ರೇಜಿ ಕರ್ನಲ್ ಟಾಕು ಟೀಕು ಗತ್ತಿನ ಕ್ರೇಜಿ ಕರ್ನಲ್ ಶೋಕಿ ಆಸೆ ಕಣ್ಣಿನ ಕ್ರೇಜಿ ಕರ್ನಲ್ ರಸಿಕ ಮೋಡಿ ಮಾತಿಗೆ ಈ ಕರ್ನಲ್ ಕ್ರೇಜಿ ಎಲ್ಲರ ಜೊತೆಗೆ ಸ್ನೇಹ ಪ್ರೀತಿ ತೋರುವಂತಹ ಕ್ರೇಜಿ ಕರ್ನಲ್ ಕ್ರೇಜಿ ಕರ್ನಲ್ ಕ್ರೇಜಿ ಕರ್ನಲ್ ಹೇ ಹಾ ಸಿಯಾನ್ ಚಾಲನಾ ವೀಕ್ಷಕರೇ, ನಾನು ದೂರದರ್ಶನ ಧಾರಾವಾಹಿಯ ಹಳೆಯ ಕಾಲದ ಧಾರಾವಾಹಿಯ ಬಗ್ಗೆ ಯಾವುದೋ ಒಂದು ಟೈಟ್ಲ್ ಸಾಂಗ್ ಆಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ? ಖಂಡಿತ ಇದು ಧಾರಾವಾಹಿ ಹಾಡಿನ ಬಣ್ಣನೇ ಅಲ್ಲ. ನಿಜವಾಗಿಯೂ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇರೋ ವಿಭಿನ್ನ ಬಹುಮುಖ ಪ್ರತಿಭೆಯ ಶಿಸ್ತಿನ ಸಿಪಾಯಿ, ಮಿಲಿಟರಿ ನಿವೃತ್ತ ಅಧಿಕಾರಿಯೇ ಈ ಕ್ರೇಜಿ ಕರ್ನಲ್. ಅವರ ಹೆಸರು ಕರ್ನಲ್ ಮಹೇಶ್ವರ ಹೊಸಮನಿ. ಇವರು ಮೂಲತಃ ರಾಯಚೂರಿನವರು. ತಂದೆ ನಾಗಣ್ಣ ಹೊಸಮನಿ ಶಿಕ್ಷಕರು, ಸರ್ಕಾರಿ ಮುದ್ರಣಾಲಯದ ಪ್ರೂಫ್ ರೀಡರ್ ಕೂಡ ಆಗಿದ್ದವರು. ತಾಯಿ ಪಾರಿಜಾತಮ್ಮ 3ನೇ ತರಗತಿ ಓದಿದ್ದವರು. ಮೇಷ್ಟ್ರಾಗಿದ್ದ ತಂದೆಯ ಶಿಸ್ತು, ಸಮಯ ಪಾಲನೆ ಮತ್ತು ಫಿಟ್ನೆಸ್ ಎಲ್ಲದಕ್ಕೂ ಮಹೇಶ್ವರ್ ಅವರಿಗೆ ತಂದೆಯೇ ಸ್ಫೂರ್ತಿ, ತಂದೆಯೇ ಮಾದರಿ. ಹೊಸಮನಿ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. 5 ಅಣ್ಣ ತಮ್ಮಂದಿರು. ಕಲಿತದ್ದು ಬೆಂಗಳೂರಿನಲ್ಲಿ. ಸೇನೆಗೆ ಸೇರಿದ ಮೇಲೆ ಬಾಂಬೆ, ಕಾಶ್ಮೀರ ಸೇರಿದಂತೆ ದೇಶದಾದ್ಯಂತ ದೇಶ ಸೇವೆ ಮಾಡಿದ್ದಾರೆ ಮಹೇಶ್ವರ್ ಹೊಸಮನಿ. ಪತ್ನಿ ಶಾಂತಲಾ ಅವರ ಒಡಗೂಡಿ ದೇಶ ಸಂಚಾರ ಮಾಡಿದ ಕರ್ನಲ್ ಅವರಿಗೆ ಸೌಜನ್ಯ ಮತ್ತು ಸುಕನ್ಯಾ ದೇವರು ಕೊಟ್ಟ ಮಕ್ಕಳು. ಭಾರತೀಯ ಸೇನೆಗೆ 1987ರಲ್ಲಿ ಸೇನೆಯ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸೇರಿ 32 ವರ್ಷ ದಣಿವರಿಯದ ಸೇವೆ ಕರ್ನಲ್ ಅವರು. ಝಾನ್ಸಿ, ಲೇ ಲಡಾಖ್, ಇಂಫಾಲ್, ಮುಂಬೈ, ಮೋಹ್, ಕುಪ್ವಾರ, ಜಲಂಧರ್, ಚೆನ್ನೈ, ಇಂದೋರ್, ತುಮಕೂರು, ಬೆಂಗಳೂರು ಇವರು ನಡೆಸಿದ ಕಾರ್ಯಕ್ಷೇತ್ರ. ಹೊಸಮನಿ ಅವರದ್ದು ಬಹುಮುಖ ವ್ಯಕ್ತಿತ್ವ. ಇವರೊಬ್ಬ ರಂಗಭೂಮಿ ನಟ, ಕವಿ, ವೆಯ್ಟ್ ಲಿಫ್ಟರ್, ಬಾಡಿ ಬಿಲ್ಡರ್, ಪುಸ್ತಕ ಪ್ರೇಮಿ, ರೇಖಿ ತಜ್ಞ, ಆಕ್ಯುಪ್ರೆಷರ್ ತಜ್ಞ, ಆಯಿಲ್ ಪುಲ್ಲಿಂಗ್ ತರಬೇತಿಯಲ್ಲಿ ನಿಪುಣ, ಫೆಂಗ್ ಶೂಯಿ ಮತ್ತು ಪಿರಮಿಡ್ ವಾಸ್ತುವಿದ್ಯೆಯೂ ಇವರು ಗೊತ್ತು. ಸದಾ ಫಿಟ್ನೆಸ್ ಮಂತ್ರ ಪಠಿಸೋ ಇವರು ಯೋಗ, ಧ್ಯಾನ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಅಗತ್ಯವುಳ್ಳವರಿಗೆ ವ್ಯಕ್ತಿತ್ವ ವಿಕಸನ ಸಲಹೆ ನೀಡೋ ಅಡ್ವೈಸರ್. ವಿದ್ಯಾರ್ಥಿ ದೆಸೆ ಇದ್ದಾಗಲೇ ನಾಟಕಗಳಲ್ಲಿ ಅಭಿನಯಿಸಿ ಹೆಸರುವಾಸಿಯಾಗಿದ್ದವರು. ನಟ ರಮೇಶ್ ಅರವಿಂದ್ ಇವರ ಜೊತೆಗಾರ. ಜೊತೆಗೆ ಸದಾ ಓದೋ ಹವ್ಯಾಸ ಇರೋದ್ರಿಂದ ಪದವಿಗಳ ಸಾಲು ಸಾಲು ಇವರು ಹೋಗದ ಕಡೆಯಲ್ಲೆಲ್ಲ ಇವರ ಮುಡಿಗೇರಿವೆ. ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಮತ್ತು ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಮಾಸ್ಟರ್ ಡಿಪ್ಲೊಮೊ, ಮೋಹ್ ಮಿಲಿಟರಿ ಕಾಲೇಜಿನ ರೆಜಿಮೆಂಟಲ್ ಸಿಂಗಲ್ ಆಫೀಸರ್ಸ್ ಕೋರ್ಸ್, ಮಿಲಿಟರಿ ಗನ್ನರ್ ಕೋರ್ಸ್ನಲ್ಲಿ, ಹೀಗೆ ಪದವಿಗಳ ಸಾಲು ಸಾಲು. ಲೇ ಲಡಾಖ್ನಲ್ಲಿ ಗಡಿ ಕಾದದ್ದು. ಅತಿ ಎತ್ತರದ ಪ್ರದೇಶಗಳಲ್ಲಿ ರಸ್ತೆಗಳನ್ನು ನಿರ್ಮಿಸಿ ನಿರ್ವಹಣೆ ಮಾಡಿದ್ದು. 1994ರಲ್ಲಿ ಅಲಹಾಬಾದ್ನ ಕುಂಭಮೇಳದ ವ್ಯವಸ್ಥೆಯನ್ನು ಮಾಡಿದ್ದು. ಜಮ್ಮು ಕಾಶ್ಮೀರದಲ್ಲಿ ಒಂದು ತುಕಡಿಯನ್ನು ಮುನ್ನಡೆಸಿದ್ದು. ಭಾರತೀಯ ವಾಯುಸೇನೆಯಲ್ಲಿ ಗ್ಯಾರಿಸನ್ ಎಂಜಿನಿಯರ್ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು. ಇಂಟರ್ನ್ಯಾಷನಲ್ ಶೂಟಿಂಗ್ ರೇಂಜ್ಗಳನ್ನು ನಿರ್ಮಿಸಿ ನಿರ್ವಹಣೆ ಮಾಡಿದ್ದು. ನೌಕಾಸೇನೆಯಲ್ಲಿ ಡೆಪ್ಯೂಟಿ ಕಮಾಂಡರ್ ಆಗಿದ್ದು ಇವರ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಪ್ರಮುಖ ಸಾಧನೆಯ ಗರಿಗಳು. ಲೇ ಲಡಾಖ್ನಲ್ಲಿ ಮಂಜನ್ನು ಸರಿಸಿ ರಸ್ತೆ ಮಾಡಿದ್ದಕ್ಕೆ ಇವರಿಗೆ ಪ್ರಶಸ್ತಿ ಬಂದಿದೆ. ಯೋಗಪಟು ಮತ್ತು ರಂಗಭೂಮಿ ನಟರಾಗಿ ಕೂಡ ಇವರು ಪ್ರಶಸ್ತಿ ಗಳಿಸಿಕೊಂಡಿದ್ದಾರೆ. ಸಿನಿಮಾ ಅಪ್ರಿಸಿಯೇಷನ್ ಕೋರ್ಸ್ ಕೂಡ ಮಾಡಿದ್ದಾರೆ. ಇದು ಇವರ ವೈವಿಧ್ಯತೆಯ ಜ್ಞಾನದ ಹಸಿವಿನ ಸಾಕ್ಷಿ. ಸದಾ ಸಾಮಾಜಿಕ ಸೇವೆಯಲ್ಲಿ ತೊಡಗಿರೋ ಹೊಸಮನಿಯವರು ಅರುಣಚೇತನ ಎಂಬ ವಿಶೇಷ ಮಕ್ಕಳ ಶಾಲೆಯನ್ನ ಮುನ್ನಡೆಸ್ತಾ ಇದ್ದಾರೆ. ಇದು ಅವರ ಮಾನವೀಯತೆಗೆ ಹಿಡಿದ ಕೈಗನ್ನಡಿ. ಸದಾ ನಗು, ಮಾತಿಗೊಂದು ಕವನ, ಸಂಭಾಷಣೆಗೊಂದು ವ್ಯಕ್ತಿತ್ವ ವಿಕಸನದ ಮಾತು, ನುಡಿಮುತ್ತಿನ ಸುಭಾಷಿತ. ಇದು ಕರ್ನಲ್ ಅವರ ವ್ಯಕ್ತಿತ್ವ, ಅವರ ಸ್ಟೈಲ್, ಅವರ ಜೀವನ, ಅವರ ಮನೆ, ಅವರ ಕುಟುಂಬ ನಿಮ್ಮ ಮುಂದೆ ಸಾಧನೆಯ ಹಾದಿಯಲ್ಲಿ ಪ್ರಸ್ತುತ ಇದೋ ಕ್ರೇಜಿ ಕರ್ನಲ್ ಮಹೇಶ್ವರ ಹೊಸಮನಿ. ನೋಡಿ ಅವರ ಜೀವನ. ಸಿಯಾನ್ ಚಾನೆಲ್ನ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ಸ್ಪೆಷಲ್ ಪರ್ಸನ್ನ ಭೇಟಿ ಮಾಡಿಸ್ತೀನಿ. ಯಾರಪ್ಪ ಸ್ಪೆಷಲ್ ಅಂತಿದ್ದೀರಾ? ನಾವು ಹಿಂದಿನ ಕಾಲದಲ್ಲಿ ಒಂದು ಸೀರಿಯಲ್ ಬರ್ತಾ ಇತ್ತು. ಯಾವುದಪ್ಪ ಅದು ಅಂದರೆ ಕರ್ನಲ್ ಕ್ರೇಜಿ ಕರ್ನಲ್. ಅವ್ರ ವಿಶೇಷ ಏನಂದರೆ ಹೇ ಆಹಾ ಅಂತ ನಗ್ತಾ ಇದ್ರು. ಆದರೆ ನಾನಿವತ್ತು ರಿಯಲ್ ಕರ್ನಲ್ ಅಂದರೆ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆಗೈದು ನಮ್ಮನ್ನೆಲ್ಲ ಕಾಪಾಡಿದ್ದಂಥ ರಿಯಲ್ ಕರ್ನಲ್ ಅವ್ರನ್ನ ಭೇಟಿ ಮಾಡಿಸ್ತೀನಿ. ಅವರೇ ಕರ್ನಲ್ ಮಹೇಶ್ವರ್ ಹೊಸಮನಿ. ಸರ್ ನಮಸ್ಕಾರ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ಇವತ್ತು ಎಲ್ಲರೂ ಗೆಟ್ ಟುಗೆದರ್ ಆಗಿದ್ದೀವಿ. ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಮುಂಚೆ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸ್ಬಿಡಿ. ಬಹಳ ಸಂತೋಷ.
ನನ್ನ ಹೆಂಡತಿ, ನನ್ನ ಧರ್ಮಪತ್ನಿ, ಇವಳು ಶಾಂತಲಾ ಅಂತ. ನಮಸ್ಕಾರ. ನಮಸ್ತೆ ಅಮ್ಮ. ಇವಳು ಮೂಲ ರಾಯಚೂರು. ನನ್ನ ಮದುವೆ ಆದಮೇಲೆ ನನ್ನ ಜೊತೆ ಸೇರಿಕೊಂಡು ನಾನು ಎಲ್ಲೆಲ್ಲಿ ಓಡಾಡ್ತೀನೋ 32 ವರ್ಷ ಹೆಚ್ಚು ಕಡಿಮೆ ನನ್ನ ಜೊತೆಗೆಲ್ಲ ಸುತ್ತಾಡ್ಬಿಟ್ಟು ಈಗ ನನ್ನ ಜೊತೆಗೆ ರೆಸ್ಟ್ ಮಾಡ್ತಾ ಇದ್ದಾಳೆ ಮನೆಯಲ್ಲಿ. ಇವಳು ಸೌಜನ್ಯ ಅಂತ. ನಮಸ್ತೆ. ಸೌಜನ್ಯ ಹೊಸಮನಿ. ಶಿ ಈಸ್ ಅ ಕಾರ್ಪೊರೇಟ್ ಲಾಯರ್, ಲಂಡನ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಇವಳು ಸುಕನ್ಯಾ ಅಂತ, 2ನೇ ಮಗಳು. ನಮಸ್ತೆ. ಇವಳು ಲಾ ಮಾಡಿದ್ದಾಳೆ. ಇದು ನನ್ನ ಸುಖಿ ಸಂಸಾರ. ಬಹಳ ಸಂತೋಷವಾಗಿದ್ದೀನಿ. ಅಂದ್ರೆ ನಿಮ್ಮ ಮಗಳು ಇವಾಗ ನಮ್ಮ ಭಾರತದ ಪತಾಕೆಯನ್ನ ಲಂಡನ್ ಅಲ್ಲ ಹಾರಿಸ್ತಾ ಇದ್ದಾರೆ. ಲಂಡನ್ ಅವರು ದುಡ್ಡು ತಗೊಂಡೋಗಿದ್ರಲ್ಲ, ಅದನ್ನ ವಾಪಸ್ ತರೋದಕ್ಕೆ ಹೋಗ್ತಾ ಇದ್ದಾಳೆ. ಕೊಳ್ಳೆ ಹೊಡೆದಿದ್ರಲ್ಲ, ಅದನ್ನ ವಾಪಸ್ ಅಲ್ಲಿ ಗಳಿಸ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾಳೆ. ಅಂದ್ರೆ ಹಿಸ್ಟ್ರಿನ ಹೇಳ್ಬಿಟ್ಟು ಕಳ್ಸಿದಿರ ಮಗಳಿಗೆ? ಓ ಖಂಡಿತ ಖಂಡಿತ ಗೊತ್ತಿದೆ ಹಿಸ್ಟ್ರಿ. ಸರ್, ನಮಗೋಸ್ಕರ ಡೆಲಿಷಿಯಸ್ ಫುಡ್ ಇಟ್ಟಿದ್ದೀರಾ. ಇದು ಮಧ್ಯಪ್ರದೇಶದಿಂದ ಬಂದಿರೋದು. ನನ್ನ ಹೆಸರು ಮಹೇಶ್ವರ. ಅಲ್ಲಿ ಉಜ್ಜಯಿನಿ, ಕಾಲೇಶ್ವರ, ಆಮೇಲೆ ಇದು ಇದೆ ಯಾವುದು ಓಂಕಾರೇಶ್ವರ, ಆಮೇಲೆ ಮಹೇಶ್ವರ ಅಂತ. ಅದ್ರ ಮಧ್ಯದಲ್ಲಿ ಮಹು ಅಂತ. ಮಹು ಅಂದರೆ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಆಫ್ ವಾರ್ ಅಂತಾರೆ. ಆ ಒಂದು ಪ್ಲೇಸಿಂದ ಇದು ತಂದಿತ್ತು. ಅಲ್ಲಿ ಒಂದು 5 ವರ್ಷ ಕಳೆದಿದ್ದೆ. ಆ ಸ್ವೀಟನ್ನು ನಿಮಗೂ ಅರ್ಪಿಸ್ತಾ ಇದೆ. ನಾನು ಹೇಳಿದ್ನಲ್ಲ, ಕರ್ನಲ್ ಸೀರಿಯಲ್ನಲ್ಲಿ ಅವರು ಸ್ಪಷ್ಟವಾಗಿ ಮಾತಾಡೋದು, ಹ್ಯಾಪಿಯಾಗಿ ಮಾತಾಡೋದು, ಅದೆಲ್ಲ ಡೈರೆಕ್ಟರ್ ಏನೋ ಒಂದು ಹೇಳಿರ್ತಾರೆ ಅನ್ಕೊಂಡಿದ್ದೆ. ಆದರೆ ನಿಜವಾಗ್ಲೂ ಡೈರೆಕ್ಟರ್ ಸ್ಟಡಿ ಮಾಡಿದ್ದಾರೆ ಕರ್ನಲ್ ಸಾಹೇಬ್ರುಗಳನ್ನ. ಯಾಕಂದ್ರೆ ನೀವು ಅಷ್ಟೇ ಸ್ಪಷ್ಟವಾಗಿ ಖುಷಿಯಾಗಿ ಇರ್ತೀರಾ, ಮಾತಾಡ್ತಿರ್ತೀರಾ. ಅದು ನಿಮ್ಮ ಕ್ಯಾರೆಕ್ಟರ್ ಅಥವಾ ನಿಮಗೆ ಆ ಮಿಲಿಟ್ರಿಯಲ್ಲಿ ಹೋದಾಗ ಅದೆಲ್ಲ ಕಲಿಸುತ್ತಾ? ಅದು ಒಂದು ನಾನು ಹೇಳೋದಿತ್ತಂದ್ರೆ, ನಾನು ಹುಟ್ಟದಾಗಿಂದ ಹೆಚ್ಚು ಕಡಿಮೆ ಹೀಗೆ ಇರೋದು. ಆರ್ಮಿಗೆ ಹೋದ್ಮೇಲೆ ಇನ್ನೂ ಸ್ವಲ್ಪ ಪಾಲಿಶ್ ಆಯಿತು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನನ್ನ ಕನ್ನಡ ಉಳಿಸ್ಕೊಂಡಿದ್ದು ಬಹಳ ಮುಖ್ಯ. ಎಲ್ಲಿ ಹೋದ್ರೂ ಮನೆಯಲ್ಲಿ ಕನ್ನಡನೇ ಮಾತಾಡ್ತಾ ಇದ್ದಿದ್ದು. ಹೊರಗಡೆ ಇದ್ದಾಗ ಬೇರೆ ಹಿಂದಿ, ಇಂಗ್ಲೀಷ್ ಭಾಷೆಗಳು ಮಾತಾಡ್ತೀವಿ. ಸ್ಪಷ್ಟತೆ ಬೇಕು. ಅದು ಯಾವುದೇ ಒಂದು ಮಾತಾಡಿದಾಗ ಸ್ಪಷ್ಟತೆ ಇರಬೇಕು. ನೀವು ಹೇಳಿದಾಗೆ ಕರೆಕ್ಟ್. ಆರ್ಮಿಯಲ್ಲಿ ಏನೇ ಆರ್ಡ್ರ್ ಕೊಟ್ಟರು ಅದು ಹೇಳ್ತಾರಲ್ಲ ಹಿಂದಿಯಲ್ಲಿ, ಏಕ್ ಮಾರ್ ದೊಟ್ಟು ಕೂಡ ಅಂತ, ಆ ರೀತಿ ಆಗಬೇಕು. ಆದ್ದರಿಂದ ಸ್ಪಷ್ಟತೆ ಇರಬೇಕು ಮಾತಾಡೋದ್ರಲ್ಲಿ. 10 ಮಾತಾಡೋದ್ರಲ್ಲಿ ಹೇಳೋದನ್ನ ಒಂದು ಮಾತಿನಲ್ಲಿ ಚೆನ್ನಾಗಿ ಹೇಳ್ಬೋದು ಅಂತ ನಾನು ನಂಬಿದ್ದೀನಿ. ಈಗ ನಿಮ್ಮ ಪ್ರಭಾವ ನಿಮ್ಮ ಇಡೀ ಕುಟುಂಬದ ಮೇಲೆ ಹೇಗಾಗಿದೆ ಮೇಡಮ್? ಹೇಳಿ ಮೇಡಮ್. ನಾನು ಕಾಫಿ ತಗೊಳ್ಳೋಣ ಸರ್? ಹಾಂ ಖಂಡಿತ, ಪ್ಲೀಸ್. ನನಗೆ ನಿಮ್ಮ ಟೇಸ್ಟ್ ಕಾಫಿ ಕುಡಿಯೋಣ. ಬೆಳಗ್ಗೆ ಚಳಿ ಬೇರೆ ಇದೆ. ನಾನು ಹೇಳ್ಬೇಕಂದ್ರೆ, ನಮ್ಮ ಮನೆತನದಲ್ಲಿ ಯಾರು ಆರ್ಮಿ ಅಂತ ಯಾರು ಈ ಕಡೆ ಬೆಂಗಳೂರು ಕಡೆನೂ ಇಲ್ಲ, ನಮ್ಮ ಕಡೆನೂ ಇಲ್ಲ. ಫಸ್ಟು ಹೋಗ್ಬೇಕಾದ್ರೆ ಎಂಗೇಜ್ಮೆಂಟ್ ಆಗಿತ್ತು. ಅವಾಗ ಇವರು ಹ್ಯಾಂಗ್ಲೈಟಿಂಗ್ನಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಕಾಲು ಮುರ್ಕೊಂಡಿದ್ದೆ. ಇವ್ರು ಕೇಳಿದ್ರು ನನಗೆ, ನೋಡು ಆರ್ಮಿನಲ್ಲಿ ಇದೇ ಥರ ಇರೋದು, ಮುಂದಾದರೂ ಏನಾಗುತ್ತೋ ಏನೂ ಗೊತ್ತಿಲ್ಲ. ನಾನಂದ್ರೆ ಇಷ್ಟೊತ್ತಿಗೆ ಮದುವೆ ಆಗಿದ್ರೆ ಏನು ಮಾಡ್ಬೇಕಾಗಿ ಬಿಟ್ಟು ಹೋಗ್ತಿರ್ಲಿಲ್ಲ ಅಂದ್ಬಿಟ್ಟು ಸೇರಿದ್ದಾಯ್ತು. ನಿಮ್ಮ ಮಾತೆ ಅವ್ರಿಗೆ ತಟ್ಟಿದ್ದು. ಖಂಡಿತ ಖಂಡಿತ, ನೋ ಡೌಟ್. ಅದು ಒಂದು ಫಸ್ಟ್ ಮದುವೆಕ್ಕಿಂತ ಮುಂಚೆ ಮಾತಾಡಿದ್ದು. ಆಮೇಲೆ ಇವ್ರು ಎಲ್ಲಿ ಹೋಗಿದ್ದಾರೆ, ನಾನು ಅಂದ್ರೆ ಹುಡುಗಿ ಎಲ್ಲೂ ಬಿಟ್ಟೋಗಲ್ಲ ಅಂತ ಕನ್ಫರ್ಮ್ ಆಗೋಯ್ತು. 100%. ಆದ್ರಿಂದ ಹಿಮಾಲಯದ ತುದಿವರೆಗೂ ಕರ್ಕೊಂಡೋಗಿದ್ದೀನಿ. ಖರ್ದುಂಗ್ಲಾ ಅಂತ ಹೈಯೆಸ್ಟ್ ಮೋಟರಬಲ್ ರೋಡ್, 18,380 ಫೀಟ್. ಅಲ್ಲೂ ಸಹ ಹೆಚ್ಚು ಕಡಿಮೆ ಅಲ್ಲೂ ನನ್ನ ಜೊತೆಗೆ ಇದ್ಲು ಅಂತ ಹೇಳ್ತಾರೆ. ಎಲ್ಲ ಕಡೆ ಜೊತೆಗೆ ಬಂದೆ. ಸರ್, ನೀವು ನನ್ನ ಜೊತೆ ಒಂದ್ಸರಿ ಮಾತಾಡುವಾಗ ಹೇಳಿದ್ರಿ ತುಂಬಾ ದೊಡ್ಡ ಏರಿಯಾದಲ್ಲಿ 3 ಜನ ಇರ್ತಿದ್ರಿ ಅಂತ ಹೇಳಿ. ನಾನು, ನನ್ನ ಹೆಂಡತಿ, ಈ ಮಗಳು 2 ವರ್ಷ ಆಯ್ತು. 1 ವರ್ಷ 10 ತಿಂಗಳು ಅವ್ರದ್ದು ಖರ್ದುಂಗ್ಲಾ ಕ್ರಾಸ್ ಮಾಡಿದಾಗ ಶಿ ವಾಸ್ 1 year 10 months ಓಲ್ಡ್. ಅಲ್ಲಿ ಕ್ರಾಸ್ ಮಾಡಿದ್ದೀವಿ. ಮೇಡಮ್, ಈ ಸ್ಟ್ರಗಲ್ ತುಂಬಾ ಇರುತ್ತೆ. ಯಾಕಂದ್ರೆ ದೂರದಲ್ಲಿ ಆರ್ಮಿ ಎಲ್ಲ ನೋಡಕ್ ಖುಷಿ ಖುಷಿ ಅನ್ಸುತ್ತೆ, ರೆಸ್ಪೆಕ್ಟ್ ಅನ್ಸುತ್ತೆ. ಹತ್ರದಲ್ಲಿ ಹೋದವ್ರಿಗೆ ಗೊತ್ತು ಅದು ಎಷ್ಟು ಕಷ್ಟ ಇತ್ತು ಅಂತ. ಯಾಕಪ್ಪ ಇಂಥ ಜೀವನ ನಾನು ಆಯ್ಕೆ ಮಾಡಿದೆ ಅಂತ ಎಲ್ಲಾದ್ರೂ ಅನ್ಸಿದುಂಟಾ? ಆ ಥರ ಏನು ಅನಿಸಿಲ್ಲ. ಆದರೆ ಕಷ್ಟ ಬಂದಾಗೆ ಸುಖದ ಅನುಭವ ಗೊತ್ತಾಗುತ್ತೆ. ನನ್ನ ಚಿಕ್ಕ ಮಗಳು ಹುಟ್ಟಿದಾಗ ನಮ್ಮ ತಂದೆ, ನಿನ್ನ ಕಷ್ಟ ನೋಡೋಕ್ಕಾಗಲ್ಲ, ಬಂದ್ಬಿಡು ನನ್ನ ಜೊತೆ. ಇಲ್ಲಪ್ಪ, ಇದೇ ಇರಲಿಲ್ಲ. ಮತ್ತು ನೀವು ಹೇಳ್ತಿದ್ರಿ ಸರ್, ನನ್ನ ಚಿಕ್ಕ ಮಗಳು ಮಣಿಪುರದ ಬೊಂಬೆ ವಿಷಯ ಮಾತಾಡೋಣ ಸರ್. ಈಗ ಅವರೇ ಮಣಿಪುರದ ಬೊಂಬೆ. ಅವಳು ಮಣಿಪುರದಲ್ಲಿ ಹುಟ್ಟಿದ್ದು. ಆ ಟೈಮ್ನಲ್ಲಿ ಹೇಳ್ತಾರಲ್ಲ, ಆರ್ಮಿಯಲ್ಲಿ ಎಂತೆಂಥ ಕಷ್ಟಗಳು ಬರುತ್ತೆ ಅಂತ. ನಿಮಗೆ ದುಡ್ಡಿದೆ, ಮಗಳು ಹುಟ್ಟಿದಾಳೆ, ಹೋಗ್ಬಿಟ್ಟು ನೀವು ಬಟ್ಟೆ ತೊಗೊಂಡು ಬರೋದಕ್ಕೆ ಹೇಳ್ತಾರಲ್ಲ, ಸಿಕ್ಕಾಪಟ್ಟೆ ದುಡ್ಡು ತೊಗೊಂಡು ಹೋಗ್ತೀರಾ, ಪರ್ಚೇಸ್ ಮಾಡ್ಕೊಂಡು ಬರೋದಕ್ಕೆ ನಿಮಗೆ ಅಂಗಡಿಗಳು ತೆಗೆದಿರಲ್ಲ, ಅಲ್ಲಿ ರೆಸ್ಟ್ರಿಕ್ಷನ್ಸು, ಹೋಗೋದೆಲ್ಲ ಭಾಳ ಕಷ್ಟ ಆಗುತ್ತೆ. ಅಂಥ ಕಷ್ಟದಲ್ಲಿ ಇವಳು ಹುಟ್ಟಿದ್ಲು. ಭಾಳ ಕಷ್ಟ ಇತ್ತು. ಅಲ್ಲಿ ಇನ್ಸರ್ಜೆನ್ಸಿ ಏರಿಯಾ ಅಂತ ಮಣಿಪುರದಲ್ಲಿ. ಹೊರಗಡೆ ಹೋಗ್ಬೇಕಾದ್ರೆ ಭಾಳ ಕಷ್ಟ, ಒಂದು ವೆಹಿಕಲಲ್ಲಿ ಹೋಗೋಕ್ಕಾಗಲ್ಲ. ಅಲ್ಲಿ ಪಟ್ಟಿರೋ ಪಾಡು ಇವಳು ಮತ್ತು ಅವಳು
ಅವಳು ಒಂದು ಡಾನ್ ಬಾಸ್ಕೋ ಸ್ಕೂಲ್ಗೆ ಅಂತ ಹೋಗ್ತಾ ಇದ್ಲು. ಅವಳು ಹೋಗಿ ವಾಪಸ್ ಬರೋವರೆಗೂ ಗ್ಯಾರಂಟಿ ಇರಲಿಲ್ಲ. ನಾವು ಸ್ವಲ್ಪ ಹೊರಗಡೆ ಪ್ರತಿ ದಿವಸನೂ ಯುದ್ಧನ ಅಂತ ಹೇಳ್ಬೋದು. ಹೊರಗಡೆ ಹೋಗ್ಬಿಟ್ಟು ಬರೋ ಗ್ಯಾರಂಟಿ ಇಲ್ಲ. ಹೊರಗಡೆ ಹೋದವ್ರು ಮತ್ತೆ ಗೇಟಲ್ಲಿ ನಾನು ಬಂದೆ ಅಂತ ಹೇಳೋವರೆಗೂ ಜೀವದಲ್ಲಿ ಜೀವ ಇರಲ್ಲ. ಆ ರೀತಿ ಪ್ರತಿ ದಿವಸ ನಮ್ಮ ಯುದ್ಧ ನಡೀತಾ ಇರುತ್ತೆ ಅಂತ ಹೇಳ್ಬೋದು. ಸರ್, ನಾವು ದೇಶದ ಒಳಗಡೆ ಇದ್ದೀವಿ, ಸೇಫೆಸ್ಟ್ ಪ್ಲೇಸಲ್ಲಿ ಇದ್ದೀವಿ. ಹೌದು ಹೌದು. ನೀವು ನಮಗೋಸ್ಕರ ಅಲ್ಲಿ ನಿಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಕಾಯ್ತಾ ಇರ್ತೀರಾ. ಹೌದು. ಇಲ್ಲಿ ಈಗ ನೀವಿರುವಾಗ ಅಲ್ಲಿ ನೆನಪು ಈ ಎರಡು ಕಂಪೇರ್ ಮಾಡಿದ್ರೆ ಯಾವ ರೀತಿ ಈ ಒಂದು ಜೀವನದ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ? ನಿಜ ಹೇಳಬೇಕು ಅಂದರೆ ಬಹಳ ಬೇಜಾರಾಗುತ್ತೆ. ಕೆಲವೊಂದು ಸರಿ ದುಃಖ ಉಮ್ಮಳಿಸಿ ಬರುತ್ತೆ. ನಾವು ಅಷ್ಟೆಲ್ಲ ತ್ಯಾಗ ಮಾಡೋದಕ್ಕೆ ನಾನು ಒಬ್ಬ ಅಲ್ಲ, ನಾನು ಒಬ್ಬರು ಒಂದು ರೆಪ್ರೆಸೆಂಟೇಟಿವ್ ಅಥವಾ ಪ್ರತಿನಿಧಿ ಅಂತ ಹೇಳ್ಬೋದು. ಈ ಕ್ಷಣದಲ್ಲೂ ಸಹ ಬಾರ್ಡ್ರಲ್ಲಿ ಎಷ್ಟು ಜನ ಇರ್ತಾರೆ, BSF ಆಗಿರ್ಬೋದು, CRPF ಆಗಿರ್ಬೋದು, ಆಮೇಲೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಆಗಿರ್ಬೋದು, ಎಲ್ಲರೂ ಕಷ್ಟಪಡ್ತಾ ಇರ್ತಾರೆ. ಹಾಂ, ಈಗ ನೀವು ಹೇಳ್ತೀರಾ ನನ್ನ ಆರ್ಮಿ ಅಂತ ಗುರುತಿಸಿ, ನೀವು ನನ್ನ ಪುಣ್ಯ ಅಂತ ಹೇಳ್ಕೊಳ್ತೀನಿ. ಎಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಜೀವ ದಾನ ಮಾಡಿದ್ದಾರೆ. ಪಾಪ ಅವರ ಪ್ರತಿನಿಧಿಯಾಗಿ ನಾನು ಹೇಳ್ತೀನಿ ವಿನಃ ಇಲ್ಲಿ ಒಳಗಡೆದು ನಮ್ಮ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಈ ಸಮಾಜ ನೋಡಿದಾಗ ಇವ್ರಿಗೋಸ್ಕರ ನಾವು ಕಷ್ಟಪಡೋದು ಬೇಡ ಅಂತ ಅನ್ಸುತ್ತೆ. ಇಲ್ಲಿರೋರ್ನೆಲ್ಲ ಸೆಲ್ಫಿಶ್ನೆಸ್ಸು ಇದನ್ನೆಲ್ಲ ನೋಡಿ ಪ್ರತಿ ಹೆಜ್ಜೆಗೂ ನಿಮಗೆ ಸೆಲ್ಫಿಶ್ನೆಸ್ಸು, ಅರಾಜಕತೆ, ಆ ಇನ್ಫ್ಲೂಯೆನ್ಸು, ಈ ಇನ್ಫ್ಲೂಯೆನ್ಸು. ನಿಜವಾಗ್ಲೂ ಇಲ್ಲಿ ವಾಪಸ್ ಏನು ಬರ್ತಾನೋ ಯಾರೇ ಆಗಲಿ ರಿಟೈರ್ ಬಂದಮೇಲೆ ಬಹಳ ಬೇಜಾರಾಗತ್ತೆ. ಅದೇ ಆರ್ಮಿನೇ ಬೆಟರ್ ಇತ್ತು, ಅಲ್ಲಿ ಹೋಗಿ ಸತ್ರು ಚಿಂತೆ ಇಲ್ಲ ಅಂತ ಹೇಳ್ತೀವಿ ವಿನಃ ಇಲ್ಲಿ ಜೀವನ ಅಂತ ಹೇಳ್ತೀರಾ. ಇಷ್ಟು ಕರಪ್ಷನ್ ಅಲ್ಲಿ ಇಲ್ಲ ಅಂತೀರಾ? ನೋಡಿ, ಇದು ಯೂನಿಫಾರ್ಮ್ ಹಾಕೊಂಡು ಹೋಗ್ತೀವಿ, ಒಳಗಡೆ ಮನುಷ್ಯನೇ ಇರೋದು. ಆದರೆ ಜಗತ್ತಿನಲ್ಲಿ ಯಾವುದೇ ಆರ್ಗನೈಸೇಷನ್ ತಗೊಳ್ಳಿ, ಈ ಆರ್ಮಿಯಷ್ಟು ಒಳ್ಳೇದು ಅಂದ್ರೆ ಏನು, ಪರ್ಸೆಂಟೇಜಸ್ ಮೇ ವೇರಿ, ಆದರೆ ಆರ್ಮಿಯಷ್ಟು ಬೆಸ್ಟ್ ಆರ್ಗನೈಸೇಷನ್ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನಾವು ಇಲ್ಲಿ ಸುರಕ್ಷಿತವಾಗಿ ಇರ್ತಿರ್ಲಿಲ್ಲ. ನೀವು ಖಂಡಿತ ಹೌದು. ಎಲ್ಲ ಆರ್ಗನೈಸೇಷನ್ ನಾನು ಈ ಕೊನೆ ಉಸಿರೋರ್ಗೂ ಹೇಳೋದು, ಆರ್ಮಿನ ಅಂಬಾಸಡರ್ ನಾನು. ಪ್ರತಿಯೊಬ್ಬ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರೋ ಎಲ್ಲರ ಪ್ರತಿನಿಧಿ ನಾನು. ಅಲ್ಲಿ ಬಹಳ ಚೆನ್ನಾಗಿದ್ವಿ. ಇಲ್ಲಿ ಒಳಗಡೆ ಬಂದ್ಬಿಟ್ಟು ಬಹಳ ಕಷ್ಟ ಆಗಿದೆ. ಹೊರಗಡೆ ಜೀವನದಲ್ಲಿ ನೋಡಿದ್ರೆ ನಮ್ಮ ಆರ್ಮಿ ಬೆಸ್ಟು, ಅಥವಾ ಡಿಫೆನ್ಸ್ ಫೋರ್ಸಸ್ ಬೆಸ್ಟು, ಅಥವಾ ಸೀಮಾ ಸುರಕ್ಷಾ ಬಲಗಳೇನಿದೆ ಎಲ್ಲ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ವ್ಯವಸ್ಥೆ ಬಹಳಷ್ಟು ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನೀವು ಸರ್ ವರ್ಕ್ ಮೇಲೆ ಯಾವಾಗ ಹೋಗ್ತಾರೆ ಬರ್ತಾರೆ ಎರಡೂ ಗೊತ್ತಿರ್ತಿರಲಿಲ್ಲ ನಿಮಗೆ. ಆ ಸವಾಲುಗಳೇನಿತ್ತು, ಎರಡು ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ನೀವು ಜೀವನ ಕಟ್ಕೋಬೇಕಾದ್ರೆ ನಿಮಗೂ ಇದ್ದ ಸವಾಲುಗಳೇನಿತ್ತು? ಅವು ಅದೇ ಕೆಲವೊಂದು ಕಡೆ ಪೋಸ್ಟಿಂಗ್ ಹೋಗ್ಬಿಡ್ತಿದ್ರು, ಇನ್ನು ಸ್ಕೂಲ್ ಮಕ್ಕಳದು ಮುಗ್ದಿರ್ತಿರ್ಲಿಲ್ಲ. ಅವಾಗ 5-6 ತಿಂಗಳು ಒಬ್ಬಳೇ ನಾನು ಅಲ್ಲಿ ಇರಬೇಕಾಗ್ತಿತ್ತು. ಆ ಟೈಮನ್ನೆಲ್ಲ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೆ. 5-6 ತಿಂಗಳಾದ ನಂತರ ಮತ್ತೆ ಎಲ್ಲಿ ಪೋಸ್ಟಿಂಗ್ ಇದೆ ಮತ್ತೆ ಅಲ್ಲಿ ಹೋಗೋದು, ಟೆಂಪ್ರರಿ ಹೌಸ್ ಅಂತ ಇರುತ್ತೆ ಅಲ್ಲಿ ಶಿಫ್ಟ್ ಆಗೋದು, ಮತ್ತೆ ಪರ್ಮನೆಂಟ್ ಹೌಸ್ ಶಿಫ್ಟ್ ಆಗೋದು, ಆ ಥರ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಈಗ ನಿಮ್ಗೆ ಆರ್ಮಿ ಅಂದ್ರೆ ಎಲ್ಲ ಫೆಸಿಲಿಟಿ ಕೊಡ್ತಾರೆ, ಆದ್ರೆ ಚಿಕ್ಕ ಮಕ್ಕಳನ್ನ ಹೆಲ್ತ್ ಸರಿ ಇಲ್ಲದೆ ಇರುವಾಗ ನಿಮ್ಗೆ ಇನ್ನೊಬ್ರು ಯಾರು ಇನ್ನೊಂದು ಹ್ಯಾಂಡ್ ಇರ್ತಾ ಇರ್ಲಿಲ್ಲ. 2 ಮಕ್ಕಳನ್ನ ನೋಡ್ಕೊಳ್ಳೋಂಥ ಜವಾಬ್ದಾರಿ, ಮಕ್ಕಳನ್ನ ಆ ಚಳಿ ವಾತಾವರಣ ಬೇರೆ, ಅವ್ರನ್ನ ಅಪ್ಪ ಇಲ್ಲ ಅನ್ನೋದನ್ನ ಸಮಾಧಾನ ಮಾಡಿಸೋದು, ಇವೆಲ್ಲ ಸವಾಲು ಆಗಿರ್ಲಿಲ್ವಾ ಆಗ ಟೈಮ್ಗೆ? ತುಂಬಾ ಸವಾಲಂತೂ ಪ್ರತಿ ಹೆಜ್ಜೆಗೂ ಇದ್ದೇ ಇತ್ತು. ಆದ್ರೆ ನನಗೂ ನಮ್ಮ ತಂದೆ ಬೆಳೆಸಿದ್ದು, ನಾವು ಕಷ್ಟದಲ್ಲೇ ಬೆಳೆದಿದ್ದು, ನಮಗೆ ಗೊತ್ತಿದ್ದಂಗೆ ನಾವು ಸ್ವಾವಲಂಬಿಗೆ ಬೆಳೆದು ಇವ್ರನ್ನೆಲ್ಲ ಬೆಳೆಸಿದ್ದಾಯ್ತು. ಜೊತೆಗೆ ಇವ್ರದ್ದು ಸಪೋರ್ಟ್ ಇತ್ತು, ಯೂನಿಟಿ ಕಡೆಯಿಂದ ಹೆಲ್ಪು ಸಿಗ್ತಾ ಇತ್ತು. ಇವರು ಪೋಸ್ಟಿಂಗ್ ಹೋದಾಗ ಒಬ್ಬೊಬ್ಬರು ಜವಾನ್ರು ನಮ್ಮ ಜೊತೆ ಬಿಡ್ತಿದ್ರು, ಏನಾದರೂ ತರಬೇಕಾದ್ರೆ ಏನೋ ಯಾವುದಕ್ಕೂ ಆಗಲಿ ಮನೆ ಸಹಾಯಕ್ಕೆ ಏನಾದ್ರು ಕೆಲಸ ಬೇಕು ಅಂದರೆ ಕೊಡ್ತಾ ಇತ್ತು. ಇವಾಗ ಹೇಳಿದ್ರು ಸರ್, ಮಕ್ಕಳು ಸ್ಕೂಲ್ಗೆ ಹೋದವರು ವಾಪಸ್ ಬರ್ತಾರೋ ಇಲ್ವೋ ಅನ್ನೋದು ನಮಗೆ ಗ್ಯಾರಂಟಿ ಇರ್ತಿರ್ಲಿಲ್ಲ ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ತಾಯಿ ಎಷ್ಟು ಕಲ್ಲೆದೆ ಮಾಡಿಕೊಂಡು ಸ್ಕೂಲಿಗೆ ಕಳಿಸಿರ್ಬೋದು. ಖಂಡಿತ ಅದು ಹೇಳಕ್ಕಾಗದೇ ಇಲ್ಲ. ಇವ್ರು ಹೋದಾಗೂ ಅಷ್ಟೇ ಅಲ್ವಾ, ಗೇಟಲ್ಲಿ ಬಂದಾಗ ನಮಗೆ ಫೋನ್ ಮಾಡಿ ಹೇಳ, ಮೇಡಮ್ ಸರ್ ಇನ್ನು ಹೋಗ್ಯ ಅಂತ ಹೇಳಿದಾಗೆ ಸಮಾಧಾನ, ಅಂದ್ರೆ ಬದುಕ್ ಬಂದ್ರು ಅಂತ, ಇನ್ನೂ ಬದುಕಿದ್ದಾರೆ ಆ ತರ. ಅದ್ರ ಜೀವನ ಕೈಯಲ್ಲಿ ಇಟ್ಕೊಂಡೇ ಕೂತಿದ್ವಿ ಅಷ್ಟೇ ಅಂತ ಹೇಳ್ಬೋದು. 1-2-3 ಪೋಸ್ಟ್. ಅಂದ್ರೆ ನೀವು ಅಷ್ಟು ವರ್ಷಗಳಲ್ಲಿ ಸೇವೆ ಮಾಡಿ ಬಂದಿದ್ದು ಮಿರಾಕಲ್ ಅನ್ನೋದು ಇಡೀ. ಖಂಡಿತ.
ಕೆಲವೊಬ್ರು ಕಷ್ಟ ಆದ ತಕ್ಷಣ ಸಪ್ರೇಟ್ ಫ್ಯಾಮಿಲಿ ಅಕಾಮಿಡೇಷನ್ ಅಂತ ಬೆಂಗಳೂರಲ್ಲಿ ಅವೈಲೇಬಲ್ ಇರುತ್ತೆ, ಎಲ್ಲ ಪಕ್ಕ ಸಿಟಿಯಲ್ಲಿ ಇರುತ್ತೆ. ಇಲ್ಲ, ನಾನು ಇವ್ರ ಜೊತೆನೆಲ್ಲ ಇರ್ತೇನೆ. ಅದೇ ಬಹುತೇಕರು ಫ್ಯಾಮಿಲಿ ಇರಲ್ಲ ಜೊತೆಗೆ ಜಾಸ್ತಿ, ಬಹಳ ಕಷ್ಟ. ಆ್ಯಕ್ಚುಲಿ ಹೇಳ್ತೀವಲ್ಲ, ನಮ್ಮ ಆರ್ಮಿಯಲ್ಲಿ ಕೆಲವೊಂದ್ಸರಿ ಫೀಲ್ಡ್ ಪೋಸ್ಟಿಂಗ್ ಅಂತ ಹೋಗ್ತೀವಿ, ಆಮೇಲೆ ಪೀಸ್ ಪೋಸ್ಟಿಂಗ್ ಅಂತ ಬದಲಾವಣೆ ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ಜೊತೆಗಿರ್ತೀವಿ, ಕೆಲವೊಂದ್ಸರಿ ಇರಲ್ಲ. ಆ ರೀತಿ ಅದಕ್ಕೋಸ್ಕರ ಅನ್ಸುತ್ತೆ ಫ್ಯಾಮಿಲಿ ಅಂದ್ರೆ ಏನು ಅಂತ ಆರ್ಮಿಯವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಫ್ಯಾಮಿಲಿ ಬೆಲೆ ಆರ್ಮಿಯಲ್ಲಿ ನಿಮ್ದು ಏನೇನು ಜವಾಬ್ದಾರಿಯನ್ನ ನಿರ್ವಹಿಸಿದ್ರಿ? ಮೊದಲನೇದಾಗಿ ನೀವು ಆರ್ಮಿಗೆ ಸೇರಿಕೊಂಡಾಗ ಮೊದಲು ನೀವು ಆರ್ಮಿ ಜವಾನ ಅಂತ ಆಗುತ್ತೆ. ಅಂದರೆ ನೀವು ಯುದ್ಧ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಪ್ರಶಿಕ್ಷಣ ಕೊಟ್ಟೇ ಇರ್ತಾರೆ. ಅದಾದಮೇಲೆ ನಾನು ಕೋರ್ ಆಫ್ ಇಂಜಿನಿಯರ್ಸ್ನಲ್ಲಿ ಕೆಲಸ ಮಾಡೋದ್ರಿಂದ ನಾನು ಲದಾಖ್ನಲ್ಲಿ ಸ್ನೋ ಕ್ಲಿಯರೆನ್ಸ್ ಕೆಲಸ ಮಾಡಿಸ್ತಾ ಇದ್ದೆ. ಅಲ್ಲಿ ಥಾಯ್ಸ್ ಏರ್ಫೀಲ್ಡ್ ಅಂತ ಫೈಟರ್ ಏರ್ಕ್ರಾಫ್ಟ್ಸ್ ಲ್ಯಾಂಡ್ ಆಗೋದಕ್ಕೋಸ್ಕರ ಅಲ್ಲಿ ನಾನು ರಿಜಿಡ್ ಪೇವ್ಮೆಂಟ್ ಅಂತ ಅದು ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೆ. ಅದಾದ ನಂತರ ನಾನು ಮಧ್ಯಪ್ರದೇಶದಲ್ಲಿ ಬಂದಾಗ ರಾಜವರ್ಧನ್ ರಾಠೋರ್ನಿಗೆ ಏನು ಅವಾರ್ಡ್ ಬಂತೋ ಆ ಟೈಮ್ನಲ್ಲಿ ನಾವು ಮಧ್ಯಪ್ರದೇಶದಲ್ಲಿ ಇಂಟರ್ನ್ಯಾಷನಲ್ ಶೂಟಿಂಗ್ ರೇಂಜಸನ್ನು ಕಟ್ಟಿಸ್ತಾ ಇದ್ವಿ. 18 ಕೋಟಿ ರೂಪಾಯಿ ಪ್ರಾಜೆಕ್ಟು, ಒಂದು 50 ಎಕರೆ ಜಮೀನಲ್ಲಿ ಕಂಪ್ಲೀಟ್ ಆಲ್ಮೋಸ್ಟ್ ಟೌನ್ಶಿಪ್ ಅಂತ ಮಾಡಿದ್ದೀವಿ. ಈ ಒಂದು ಸಿವಿಲ್ ಇಂಜಿನಿಯರಿಂಗ್ ಕೆಲಸಗಳು ಇರುತ್ತೆ. ಆಮೇಲೆ ಟೈಮ್ ಬಂದಾಗ ನೀವು ಮಿಲಿಟನ್ಸಿ ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಾನು ಮಣಿಪುರ್ಗೆ ಹೋದೆ, ಆಮೇಲೆ ಕುಪ್ವಾರಾದಲ್ಲೂ ಎಲ್ಲ ಕೆಲಸ ಮಾಡಿದೆ. ಅಲ್ಲಿ ಮಾಮೂಲಿ ಜವಾನ ಆಗಿ ಅಥವಾ ಮಾಮೂಲಿ ಇನ್ಫೆಂಟ್ರಿ ಅವ್ರು ಏನು ಮಾಡ್ತಾರೆ ಆ ಕೆಲಸನೂ ಮಾಡಬೇಕಾಗತ್ತೆ, ಇದು ಮಾಡಬೇಕಾಗತ್ತೆ. ಸೌಜನ್ಯ, ನೀವು ಚೈಲ್ಡ್ಹುಡ್ಡಲ್ಲಿ ಏನೇನು ನೆನಪಿದೆ ನಿಮ್ಮ ತಂದೆ ತಾಯಿ ಜೊತೆ ಆರ್ಮಿಲಿದ್ದಾಗ? ಏನೇನು ನೆನಪಿದೆ ನಿಮಗೆ? ಫಾರ್ಚುನೇಟ್ಲಿ ಇವರಿಂದ ನಮ್ಮ ಚೈಲ್ಡ್ಹುಡ್ ವಾಸ್ ವೆರಿ ವೆರಿ ಗುಡ್. ಸೊ ನಮಗೆ ಇದೆಲ್ಲ ಹಾರ್ಡ್ಶಿಪ್ಸ್ ಅಂತೂ ನಾವು ಪರ್ಸ್ನಲಿ ಸಣ್ಣವರಿದ್ದಾಗ ನೋಡಿದ್ದು ಅಷ್ಟು ನೆನಪಿರಲ್ಲ. ಬಟ್ ಓನ್ಲಿ ಆಫ್ಟರ್ 10 years 12 years ಆದಮೇಲೆ ಸ್ವಲ್ಪ ಗೊತ್ತಾಗುತ್ತೆ ಅಪ್ಪ ಏನು ಕೆಲಸ ಮಾಡ್ತಾರೆ. ಅವಾಗ ಸ್ವಲ್ಪ ಅನ್ನಿಸ್ತು, ಇಷ್ಟು ಕಷ್ಟ ಆಗಿತ್ತಂತ. ನನಗೆ ಅಷ್ಟು ಚೈಲ್ಡ್ಹುಡಲ್ಲಿ ನೆನಪಿಲ್ಲ, ಬಟ್ ಇವೆಲ್ಲ ಸ್ಟೋರೀಸ್ ಹೇಳಿದಾಗ ಗೊತ್ತಾಗುತ್ತೆ. ಯಾಕಂದರೆ ಐ ವಾಸ್ ದೇರ್ ವೆನ್ ನಮ್ದು ವಿ ಹ್ಯಾಡ್ ಅ ಬಿಗ್ ಆಕ್ಸಿಡೆಂಟ್ ಲದಾಖಲ್ಲಿ. ಐ ವಾಸ್ 2 years old. ಸೊ ಈಗ ಅದೇ ನೆನೆಸ್ಕೊಂಡು ನಮ್ಮ ತಾತ ಇದ್ದಾಗೆ, ನಮ್ಮ ತಾತ ಅಜ್ಜಿ ತೀರ್ಕೊಂಡ್ರು, ಬಟ್ ಅವರಿದ್ದಾಗೆ ಅವ್ರು ಇದ್ರ ಬಗ್ಗೆ ನನ್ನ ಜೊತೆ ಮಾತಾಡ್ತಾ ಇದ್ರು. ಸೊ ಅದರಿಂದ ಸ್ವಲ್ಪ ಮೆಮರೀಸಿಂದ ಕನೆಕ್ಟ್ ಇದೆ. ಬಟ್ ನನಗೆ ಪರ್ಸ್ನಲಿ ಅಷ್ಟು ನೆನಪಿಲ್ಲ. ಬಟ್ ಅದರ್ವೈಸ್ ಐ ಥಿಂಕ್ ಆರ್ಮಿ ಕಿಡ್ಸ್ಗೆ ದೇರ್ ಲೈಫ್ ಇಸ್ ಒನ್ ಆಫ್ ದ ಬೆಸ್ಟ್ ಲೈಫ್ಸ್ ದಟ್ ಯು ಕ್ಯಾನ್ ಹ್ಯಾವ್. ನಾವು ವಿತ್ ಫೆಸಿಲಿಟೀಸು ನಮಗೆ ವಿ ಯೂಸ್ ಟು ಗೋ ಶೂಟಿಂಗ್, ವಿ ಯೂಸ್ ಟು ಗೋ ಹಾರ್ಸ್ ರೈಡಿಂಗ್, ಅಂಥದ್ದೆಲ್ಲ ಸಿವಿಲ್ ಲೈಫಲ್ಲಿ ಸಿಗೋದು ತುಂಬಾ ಕಷ್ಟ. ಸೊ ಫಾರ್ ದ್ಯಾಟ್ ಇಸ್ ಮೈ ಗುಡ್ ಮೆಮರೀಸ್ ಆಫ್ ಚೈಲ್ಡ್ಹುಡ್ ಫಾರ್ ಶೋರ್. ಇದರಲ್ಲಿ ಒಂದು ವಿಚಾರ ಹೇಳಲೇಬೇಕು. ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದು ಭಾಳ ಇಂಪಾರ್ಟೆಂಟು. ಖರ್ದುಂಗ್ಲಾ ಟಾಪ್ ಅಂತ ಹೈಯೆಸ್ಟ್ ಮೋಟರಬಲ್ ರೋಡ್ ಅಂತ, ಅಲ್ಲಿ ಇವ್ರದ್ದು 2ನೇ ಬರ್ತ್ಡೇಗೆ ನಮ್ಮ ಅತ್ತೆ ಮಾವರು ಅಲ್ಲಿಗೆ ಬರಬೇಕು ಅಂತ ಬಂದರು. ರಾಯಚೂರಿಂದ ಟ್ರೈನ್ ಹತ್ತಿಬಿಟ್ಟು ಅಲ್ಲಿಂದ ಬಸ್ ಹತ್ತಿಬಿಟ್ಟು ಬಹಳ ಕಷ್ಟಪಟ್ಟು ಪ್ರತಿ ಸರಿ ನಾವು ಹೋದಾಗ ನಮ್ಮ ಬರ್ತ್ಡೇಗೆ, ಅಂದರೆ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿಗೆ, ನಮ್ಮ ಬರ್ತ್ಡೇಗೆ ಆಲ್ಮೋಸ್ಟ್ ಇನ್ ದ ಸೇಮ್ ಡೇ 2ನೇ ವರ್ಷಕ್ಕೆ ಇವಳು ಹುಟ್ಟಿದ್ದು ಅಂತ ಹೇಳ್ಬೋದು, ಅಲ್ಲಿಗೆ ಬರ್ತಾಯಿದ್ರು. ಬರಬೇಕಾದ್ರೆ ಇವರೆಲ್ಲ ಒಂದು ಗಾಡೀಲಿ ಕೂತ್ಕೊಂಡಿದ್ದಾರೆ. ಅದು ಇಟ್ ವಾಸ್ ಗೋಯಿಂಗ್ ಅಪ್ ಹಿಲ್ಲಲ್ಲಿ ಹೋಗ್ತಾಯಿತ್ತು. ಆಕ್ಸಿಡೆಂಟ್ ಆಗಿಬಿಟ್ಟು 300 ಅಡಿ ಕೆಳಗಡೆ ಬಿದ್ದುಬಿಡ್ತು ಗಾಡಿ. ನಾನು ಇರಲಿಲ್ಲ ಜೊತೆಗೆ, ಅತ್ತೆ ಮಾವರು ಇಲ್ಲಿದ್ದರು. ಪ್ರತಿಯೊಬ್ಬರು ಥ್ರೋನ್ ಔಟ್ ಆಫ್ ದಟ್ ವೆಹಿಕಲ್, ಒಬ್ಬೊಬ್ಬರು ಒಂದೊಂದು ಕಡೆ. ಯಾರು ಬದುಕಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಅತ್ತೆ ಮಾವ್ರಿಗೆ ಬ್ರೌಸಸ್ ಆಯಿತು. ಅಂದರೆ ಇವಳಿಗೋಗಿ ಕೈಯಲ್ಲಿ ರಾಡ್ ಇದೆ, ಶೀ ಈಸ್ ಐರನ್ ವುಮನ್ ಅಂತ ಅನ್ಬೋದು. ಹಾಗೆ ಕೊನೆಗೆ ಇವಳು ಸಹ ಅವತ್ತು ಸಂಡೇ ಭಾನುವಾರ ದಿವಸ ಬಾರ್ಡರ್ ರೋಡ್ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಇವಳನ್ನು ಯಾರೋ ಕೂಡಿಸಿದ್ದಾರೆ ಅಂತ, ಭಗವಂತನೇ ಅಲ್ಲಿ ಕೂಡಿಸಿದ್ದಾನೆ ಅಂತ. ಅಂದರೆ ಭಗವಂತ ಜೀವನ ತೆಗೆದುಕೊಳ್ತಾನೆ, ಒಂದ್ಸರಿ ಉಳಿಸ್ಬೇಕಾದ್ರೆ ಯಾವ ಏನೂ ಆಗಿರಲಿಲ್ಲ, ನಾಟ್ ಇವನ್ ಎ ಸ್ಕ್ರಾಚ್. ದೊಡ್ಡ ಬೋಲ್ಡರ್ ಮೇಲೆ ಒಂದು ಗೊಂಬೆ ತರ ಕೂಡಿಸಿಬಿಟ್ಟಿದೆ, ಅಲ್ಲಿ ಕೂತಿದ್ದಾರೆ. ಅವತ್ತಿನ ದಿವಸ ನನ್ನ ಜೀವನದ ಅಥವಾ ನನ್ನ ಫ್ಯಾಮಿಲಿನ ಒಂಥರ ಮುಗ್ದೋಗ್ತಾ ಇತ್ತು ಕೇಸು. ಅವತ್ತಿನ ದಿವಸ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಂದರೆ ಡ್ಯೂಟಿ ಹೇಗಿರುತ್ತೆ, ನನ್ನ ಫ್ಯಾಮಿಲಿನ ಕರ್ಕೊಂಡು ಬರೋದಕ್ಕೂ ನನಗೆ ಪರ್ಮಿಷನ್ ಸಿಕ್ಕಿರಲಿಲ್ಲ. ಅಲ್ಲಿ ನಾನು ಕೆಲಸದಲ್ಲಿ ನಿರತನಾಗಿದ್ದೆ, ಇಲ್ಲಿ ಆಕ್ಸಿಡೆಂಟ್ ಆಯಿತು. ಅಲ್ಲಿಂದ ಅಲ್ಲಿಗೆ ಬರೋದಕ್ಕೆ ಕೇವಲ 100 ಕಿಲೋಮೀಟ್ರಿಗೆ ನಾವು ಹೆಚ್ಚು ಕಡಿಮೆ 10 ಗಂಟೆ ತೊಗೊಳ್ತೀವಿ. 10 ಗಂಟೆಗಿಂತ ಜಾಸ್ತಿ ತೊಗೊಂಡು ವಾಪಸ್ ಬಂದೆ. ನಿಜವಾಗ್ಲೂ ಬ್ಲೆಸ್ಡ್. ಇಲ್ಲಾಂದ್ರೆ ನನ್ನ ಮಗು ಮಿಸ್ ಆಗೋ ಸಾಧ್ಯತೆನೂ ಇರ್ತಾರೆ. ಇವಳು ಮಿಸ್ ಆಗೋ ಚಾನ್ಸ್ ಇತ್ತು. ಅಲ್ಲ, ಮಗು ಎಲ್ಲ ಕೂಡ್ಸಿದ್ರಲ್ಲ, ಅದು ಎಲ್ಲಾದ್ರೂ ಯಾರಾದ್ರೂ ಎತ್ಕೊಂಡು ಹೋಗ್ಬಿಟ್ಟಿದ್ರು ಏನಾದರೂ ಆಗ್ಬೋದಿತ್ತು. ಬಟ್ ನಿಜವಾಗ್ಲೂ ಅಲ್ಲಿ ಲೋಕಲ್ ಜನ ಬಹಳಷ್ಟು ಹೆಲ್ಪ್ ಮಾಡ್ತಾರೆ. ನಾವು ಹೇಳ್ತೀವಲ್ಲ, ಇಲ್ಲಿ ಜನ ಅಲ್ಲ, ಅಂಥ ಕಡೆ ಬಾರ್ಡರ್ ರೋಡ್ಸಲ್ಲಿ ಜನನೂ ಚೆನ್ನಾಗಿರ್ತಾರೆ. ಬಾರ್ಡರ್ ಏರಿಯಾದಲ್ಲಿ ಅವರಿಗೆ ಕಷ್ಟ ಅರ್ಥ ಆಗುತ್ತೆ. ಜಾಸ್ತಿ ಸುಖದಲ್ಲಿ ಬೆಳೆದಿರುವಂಥ ಈ ಒಂದು ಸಮಾಜ ಏನಿದೆ ಅದ್ರ ಕಷ್ಟ ಅರ್ಥ ಮಾಡ್ಕೊಳಕ್ಕೆ ಇಷ್ಟಪಡ. ನಗರ ಪ್ರದೇಶದಲ್ಲಿ ಈ ಬಾರ್ಡರ್ಗಳಲ್ಲಿ ಹೋಗಿ ನಿಜವಾಗ್ಲೂ ಮಾನವೀಯತೆ ಈಗಲೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಡೆ ಇದೆ.
ನಿಮ್ಗೆ ಏನೇನು ನೆನಪಿದೆ ನೀವು ಅಲ್ಲೆಲ್ಲ ನಾರ್ತ್ ಇಂಡಿಯಲ್ಲೆಲ್ಲ ಓಡಾಡ್ಬೇಕಾರೆ ಅಪ್ಪ ಜೊತೆ? ಸೊ ನಾನು ಬೋರ್ನ್ ಮಣಿಪುರ್, ಇಂಫಾಲಲ್ಲಿ ಬೋರ್ನ್ ಆಗಿದ್ದು. ಸೊ ಅದರ್ ಮೆಮರೀಸ್ ಎಲ್ಲ. ಬಟ್ ನಾನು 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅಪ್ಪ ಗೇವ್ ಮಿ ನ್ಯೂಸ್ ಕಿ ನಮಗೆ ಮತ್ತೆ ಇಂಫಾಲಲ್ಲಿ ಪೋಸ್ಟಿಂಗ್ ಆಗಿದೆ ಅಂತ. ನಾನು ತುಂಬ ಎಕ್ಸೈಟ್ ಆಗಿದೆ ದಟ್ ನಾನು ಬೇಸಿಕ್ಲಿ ನನ್ನ ಬರ್ತ್ ಪ್ಲೇಸಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ. ಸೊ ಐ ವಾಸ್ ವೆರಿ ಎಕ್ಸೈಟೆಡ್. ಅಲ್ಲಿಗೆ ಹೋದ್ಮೇಲೆ it was a rude shock to me because first of all cultural shock. Allin jana they don't because Manipur ali AFSPA is in place still, and because of that ಅವರು ಸ್ವಲ್ಪ ಹಾಸ್ಟಿಲಿಟಿ ಇಂದ ನೋಡ್ಕೊಂತಾರೆ ಆರ್ಮಿ ಅವ್ರನ್ನ. ಸೊ ನಾನು ಸ್ಕೂಲಲ್ಲಿ ಹೋದಾಗ there was a lot of bullying that I faced. So basically ನನಗೆ ಜೀಪಲ್ಲಿ ಬಿಡ್ತಿದ್ರು, ಆರ್ಮಿ ಜೀಪಲ್ಲಿ ಬಿಡ್ತಿದ್ರು ಸ್ಕೂಲಲ್ಲಿ. ಆ್ಯಂಡ್ ಎವ್ರಿಬಡಿ ನನ್ನ ನೋಡಿ ಔಟ್ಸೈಡರ್ ಅಂತ ನೋಡ್ತಿದ್ರು. ಆ್ಯಂಡ್ ಸೊ ಫಾರ್ ದ್ಯಾಟ್ ಟೈಮ್ ನಾನು ಅಲ್ಲಿದ್ದಾಗ ಎಲ್ಲರೂ ಸ್ವಲ್ಪ ಔಟ್ಸೈಡರ್ ಥರ ನೋಡ್ತಿದ್ರು. ಆ್ಯಂಡ್ ಸೊ ಬಟ್ ಇಟ್ ವಾಸ್ ಅ ಗುಡ್ ಮೆಮರಿ ಬಿಕಾಸ್ ಅಂಥದ್ದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಕ್ತು. ಬಟ್ ಅಟ್ ದ ಸೇಮ್ ಟೈಮ್ ಅಂಡರ್ಸ್ಟ್ಯಾಂಡ್ ಅವಾಗ ರಿಯಲೈಸ್ ಆಯ್ತು ನನಗೆ ದಟ್ ಲೈಫ್ ಇಸ್ ವೆರಿ ಹಾರ್ಡ್, ಎಸ್ಪೆಷಲಿ ಇನ್ ದೀಸ್ ಡಿಸ್ಪ್ಯೂಟೆಡ್ ಪ್ಲೇಸಸ್, ನಾರ್ತ್ ಈಸ್ಟು, ಕಾಶ್ಮೀರು. ಇಲ್ಲಿ ಕೂತ್ಕೊಂಡು ನಾನು ಬೆಂಗಳೂರಿಂದ ಅಲ್ಲಿಗೆ ಹೋಗಿದ್ದು. ಸೊ ಇಲ್ಲಿ ನಾನು ಸ್ವಲ್ಪ ಶೆಲ್ಟರ್ಡ್ ಲೈಫ್ ಲಿವ್ ಮಾಡ್ತಾ ಇದ್ದೆ. ಅಲ್ಲಿಗೆ ಹೋಗಿ ಗೊತ್ತಾಯ್ತು ದಟ್ ಅಪ್ಪ ಅಮ್ಮ ಹೆಂಗೆ ಬೆಳೆಸಿದ್ದಾರೆ, ಎಂತೆಂಥ ಕಡೆ ಅವ್ರ ಪೋಸ್ಟಿಂಗ್ ಆಗಿದೆ. ಸೊ ಫಾರ್ ದ ಫಸ್ಟ್ ಟೈಮ್ ನನಗೆ ಸ್ವಲ್ಪ ರಿಯಲೈಸ್ ಆಯಿತು ದಟ್ ಲೈಫ್ ಇಸ್ ಆ್ಯಕ್ಚುಲಿ ವೆರಿ ಹಾರ್ಡ್ ಅಂತ. ಜೊತೆಗೆ ನೀವು ಯೂತ್ ಆಗಿರೋದ್ರಿಂದ ಇಲ್ಲಿ ಎಷ್ಟು ಆರಾಮಾಗಿ ಬೇಕಾರಾಗಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರಪ್ಪ, ಅಲ್ಲೆಲ್ಲ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ನಮಗೋಸ್ಕರ ಅದು ಅಂತಲೂ ಫೀಲ್ ಆಗಿರ್ಬೇಕಾಗ. ಕರೆಕ್ಟ್. ಎಸ್ಪೆಷಲಿ ಮಣಿಪುರ್ ಅಟ್ ದಟ್ ಟೈಮ್ ನಾನು 9th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಇನ್ನೂ ಅಷ್ಟು ಡೆವಲಪ್ಮೆಂಟ್ ಆಗಿರಲಿಲ್ಲ. ಅಲ್ಲಿ ಪೆಟ್ರೋಲ್ ಇಲ್ಲೀಗಲಿ ಮಾರ್ತಾ ಇದ್ರು ರೋಡಲ್ಲಿ. ಬರೀ ಹಾಕರ್ಸ್ ಕೂತ್ಕೊಂಡು 100 ರೂಪೀಸ್, ಅವಾಗಿನ ಕಾಲದಲ್ಲಿ 100 ರೂಪೀಸ್ಗೆ 1 ಲೀಟರ್ ಪೆಟ್ರೋಲು ಮಾರ್ತಾ ಇದ್ರು. ಸೊ ಜಸ್ಟ್ ಜನರಲಿ ಇಕಾನಮಿ ಅಲ್ಲಿ ತುಂಬ ಕೆಟ್ಟದಾಗಿತ್ತು. ಆ್ಯಂಡ್ ಬೆಂಗಳೂರಿಂದ ಅಲ್ಲಿಗೆ ಹೋಗಿ ಅಲ್ಲಿದ್ದು ರೋಡ್ಸ್ ನೋಡಿ ನಮ್ಮ ಕಂಟ್ರಿ ಸ್ಟೇಟ್ ಹೆಂಗಿದೆ ಅಂತ, ಇದು ನಿಜವಾಗ್ಲೂ ಸ್ವರ್ಗ, ಅದು ನರಕ ಅನ್ಬೋದು. ಆ್ಯಕ್ಚುಲಿ ಆ ಬಾರ್ಡರ್ಗಳಲ್ಲಿ ನೋಡಿದಾಗ ಅವ್ರ ಬಡತನ ನೋಡಿದ್ರೆ, ನಾವು ಬರ್ಮಾ ಬಾರ್ಡ್ರಲ್ಲೆಲ್ಲ ನೋಡ್ತೀವಲ್ಲ, ಅಷ್ಟು ಕಷ್ಟದಲ್ಲಿರ್ತಾರೆ. ನಾವು ಇಲ್ಲಿ ಸುಖದ ಬಗ್ಗೆ ನಾವು ಮಾತಾಡ್ಕೊಂಡಾಗ ಒಂದೇ ದೇಶದ ಪ್ರಜೆ ಆಗಿಬಿಟ್ಟು ನಾವು ಎಷ್ಟು ಫೆಸಿಲಿಟೀಸನ್ನು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ, ಬಾರ್ಡರಲ್ಲಿ ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ. ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿದೆ ಅನ್ಸುತ್ತೆ. ಬಹಳ ಚೆನ್ನಾಗಿದೆ. ಆದ್ರಿಂದ ಈ ಜನಕ್ಕೆ ಸ್ವಲ್ಪ ಅರ್ಥ ಆಗೋ ಥರ ಕಷ್ಟಗಳು ಬರಬೇಕೇನೋ ಅನ್ಸುತ್ತೆ. ನಿಜವಾಗ್ಲೂ ಇದ್ರ ಬಗ್ಗೆ ಅರಿವು ಆಗಬೇಕು. ಅಂದ್ರೆ ದೇಶ ಪ್ರೇಮ ಅನ್ನೋದು ನಮಗೆ ಈಸಿಯಾಗಿ ಸಿಗೋಲ್ಲ, ಅಲ್ಲಿಗೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅನ್ನೋದೇ ರಿಯಲೈಸ್ ಆಗೋಲ್ಲ. ಹೌದು. ಆದ್ರಿಂದ ನೀವು ನೋಡಿದ್ರೆ ಇವತ್ತು ಆರ್ಮಿಲಿ ಸೇರೋದಕ್ಕೆ ಬರೀ UP ಆಮೇಲೆ ಡೆಲ್ಲಿ ಅಥವಾ ಬೇರೆ ಆ ಕಡೆ ಪ್ರದೇಶದವರೇ ಯಾಕೆ ಆಗಬೇಕು, ಸೌತ್ ಇಂಡಿಯನ್ಸ್ ಕಡಿಮೆ. ಈಗ ನಾನು ಮೆಚ್ಚುತ್ತೀನಿ, ಬಿಕಾಸ್ ಆಫ್ ಬಿಜಾಪುರ್ ಸೈನಿಕ್ ಸ್ಕೂಲು ಅದು ಇದು ಈಗ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ, ಒಪ್ತೀನಿ. ಆದರೆ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಯಾಕೆ ಸೇರ್ತಾರೆ ಅಂದರೆ ಅವರಿಗೆ ಅರ್ಥ ಗೊತ್ತಿದೆ, ಅಲ್ಲಿ ದೇಶ ಅಂದ್ರೆ ಏನು ಅಂತ. ಮೇನ್ ಅಟ್ಯಾಕ್ ಅಲ್ಲೇ ಆಗ್ತಾ ಇತ್ತಲ್ಲ ಮೊದಲಿಂದ. ಹೌದು. ಆ ಕಷ್ಟಗಳು ಗೊತ್ತಿರೋದ್ರಿಂದ ನಾವ್ಯಾಕೆ ಸೇವೆ ಮಾಡಬಾರ್ದು ಅಂತ. ನನ್ನ ಪುಣ್ಯ ನನಗೆ ಆರ್ಮಿಗೆ ಸಿಕ್ಕಿದ್ದು, ಆರ್ಮಿನ ಮುಗಿಸ್ಕೊಂಡು ಬಂದಿದ್ದು ತುಂಬ ಸಂತೋಷ ಆಗ್ತಾ ಇದೆ. ನಾನು ಕನ್ನಡಿಗರು. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕನ್ನಡ ನಾಡಿನ ಅಸ್ಮಿತೆ. ನಾನು ಬಳಸೋದು ಈ ಸೋಪ್, ನೀವು ಬಳಸಿ. ನಮ್ಮ ಕನ್ನಡತನವನ್ನು ಉಳಿಸಿ. ಜೈ ಕರ್ನಾಟಕ.